ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಅಸಮಾಧಾನ ಸ್ಫೋಟ, ರಾಜ್ಯದಲ್ಲಿ ಬಂಡಾಯ ಎದ್ದ ಶಾಸಕರಿಗೆ ಬಂಡೆ ಪೆಟ್ಟು. ಸಚಿವ ಸ್ಥಾನ ಸಿಗದ ಹಿನ್ನೆಲೆ ಅಸಮಾಧಾನ ಸ್ಫೋಟ, ರಾಜ್ಯದಲ್ಲಿ ಬಂಡಾಯ ಎದ್ದ ಶಾಸಕರಿಗೆ ಬಂಡೆ ಪೆಟ್ಟು. ಡಿಕೆ ಶಿವಕುಮಾರ್ ಹೇಳಿಕೆಗೆ ಸೈಲೆಂಟ್ ಆದ್ರ ಹಿರಿಯ ನಾಯಕರು. ಸಚಿವ ಸ್ಥಾನ ಸಿಗದೆ ಅಸಮಾಧಾನಗೊಂಡಿದ್ದಂತಹ ಶಾಸಕರು, ಸಾಮೂಹಿಕ ರಾಜೀನಾಮೆಯ ಬಗ್ಗೆ ಪ್ರಸ್ತಾಪಿಸಿದಂತಹ ಶಾಸಕರು 2 ನಿಮಿಷದಲ್ಲೇ ರಾಜೀನಾಮೆ ಅಂಗೀಕಾರ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಡಿಕೆ ಶಿವಕುಮಾರ್ ಮಾತಿಗೆ ಸೈಲೆಂಟ್ ಆದ್ರ ಕಾಂಗ್ರೆಸ್ನ ಹಿರಿಯರು. ನಾವು ರಾಜೀನಾಮೆಯನ್ನ ಕೊಡುವುದಿಲ್ಲ ಅಂತ ಹೇಳಿದಂತಹ ಶಾಸಕರು ಇಂದು ಮತ್ತೊಂದು ಸುತ್ತಿನ ಸಭೆ ನಡೆಯಲಿರುವಂತಹ ಶಾಸಕರಿಗೆ ದೆಹಲಿಯ ವರಿಷ್ಠರ ಭೇಟಿಗೆ ಮುಂದಾಗಿರುವಂತಹ ಅಸಮಾಧಾನಿತರು ಏನೇ ಮಾಡಿದ್ರು ಕೂಡ ಡೋಂಟ್ ಕೇರ್ ಎಂದಿರುವಂತಹ ಡಿಕೆ ಶಿವಕುಮಾರ್ ಅವರು. ಡಿಕೆ ಶಿವಕುಮಾರ್ ಅವರು ಆಕ್ಚುಲಿ ಟ್ರೈ ಮಾಡೋದು ಬೇಡ, ಕೋಪದ ಕೈಲಿ ಬುದ್ಧಿ ಕೊಡಕ್ ಹೋಗ್ಬೇಡಿ, ಸಮಾಧಾನವಾಗಿರಿ. ಪಕ್ಷ ನಿಮ್ಮನ್ನೆಲ್ಲ ನೋಡ್ತಾ ಇರುತ್ತೆ, ಪಕ್ಷ ನಿಮ್ಮನ್ನೆಲ್ಲ ಗಮನಿಸ್ತಾ ಇರುತ್ತೆ, ನಿಮ್ಮ ಕೆಲಸಗಳು ಪಕ್ಷಕ್ಕೆ ಗೊತ್ತಾಗಿರುತ್ತೆ. ಸಮಾಧಾನ ಅಂತ ಎಷ್ಟು ಸಲ ಸಮಾಧಾನ ಮಾಡಿದ್ರು ಯಾರೂ ಸಮಾಧಾನ ಮಾಡೋಂಗೆ ಕಾಣಿಸ್ತಾ ಇಲ್ಲ. ಸಮಾಧಾನ ಆದಂಗೆ ಕಾಣಿಸ್ತಾ ಇರಲಿಲ್ಲ. ಹೈಕಮಾಂಡಿನ ಬಲ ಬಂತು. ಯಾರು ರಾಜೀನಾಮೆ ಕೊಡ್ತೀನಿ ಅಂತ ಕೂತ್ಕೊಂಡಿದ್ದಾರ, ಟಕ್ಕಂತ ಹೇಳಿ ಅಂಗೀಕಾರ ಮಾಡಿ, ನೀವು 2 ನಿಮಿಷದಲ್ಲಿ ಅಂಗೀಕಾರ ಆಗಬೇಕದು ಅಂತ ಹೇಳಿ ಹೇಳಿಕೆಯನ್ನು ನೀಡ್ತಾರೆ. ಎಲ್ಲಿ ಹೈಕಮಾಂಡ್. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಅಬ್ಬರಿಸಿ ಬೊಬ್ಬರದು 2 ನಿಮಿಷದಲ್ಲಿ ನಿಮ್ಮ ರಾಜೀನಾಮೆ ಅಂಗೀಕಾರವಾಗುತ್ತೆ. ಯಾರ್ಯಾರು ಬರ್ತಿರೋ ಬನ್ನಿ, ನಾನೇ ಕುತ್ಕೊಂಡಿರ್ತೀನಿ, ಯಾರ್ಯಾರು ಬರ್ತಿರೋ ಬನ್ನಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು. ಅಲ್ಲ, ಸಚಿವ ಸಂಪುಟ ಹೌದು, ಎಲ್ಲರಿಗೂ ಬೇಕು. 20 ಸ್ಥಾನದಲ್ಲಿ ಶಾಸಕರಿಗೆ ಎಷ್ಟು ಶಾಸಕರನ್ನ ಹುಡುಕಿ ಅವ್ರಿಗೆ ಕೊಡ್ಲಿಕ್ಕೆ ಸಾಧ್ಯವಾಗತ್ತೆ ಅಲ್ವಾ? ಎಷ್ಟು ಶಾಸಕರಿಗೆ ಕೊಡ್ಲಿಕ್ಕಾಗತ್ತೆ? ಇರೋದು 20 ಸೀಟಪ್ಪ. ಜಾತಿವಾರು ನೋಡಬೇಕಾಗಿತ್ತು, ಹೌದು, ಆಬ್ವಿಯಸ್ಲಿ ಜಾತಿವಾರು ನೋಡಬೇಕಾಗಿತ್ತು, ಮತವಾರು ನೋಡಬೇಕಾಗಿತ್ತು, ಹೆಣ್ಮಕ್ಳಿಗೆ ಗೌರವವನ್ನು ಕೊಡಬೇಕಾಗಿತ್ತು, ಎಲ್ಲವೂ ಮಾಡಬೇಕಾಗಿದೆ, ಹೆಣ್ಮಕ್ಳಿಗೆ ಪ್ರಾಧಾನ್ಯತೆಯನ್ನು ಕೊಡಬೇಕಾಗಿದೆ, ಎಲ್ಲ ಕೊಡಬೇಕಾಗಿತ್ತು. ಆದರೆ ಆಗಿಲ್ಲವೇ? ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಡ್ತಾರೆ ಜೋಯಲ್ ಪ್ರತಿನಿಧಿ. ಜೋಯಲ್, ವಿಚಾರ ಏನು ಅಂತಂದ್ರೆ, ಈಗ ಡಿ ಕೆ ಶಿವಕುಮಾರ್ ಅವರು ಮಾತನಾಡ್ತಾರೆ. ಏನು ಅಂತಂದ್ರೆ 2 ನಿಮಿಷದಲ್ಲಿ ನೀವು ರಾಜೀನಾಮೆ ಯಾರು ಕೊಡ್ತೀರೋ ಅದು ಅಂಗೀಕಾರವಾಗುತ್ತೆ ಅಂತ ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ಹೇಳಿಕೆಯನ್ನ ನೀಡಲಿಕ್ಕೆ ಕಾರಣ ಏನಾಗಿರ್ಬಹುದು? ಕಾವ್ಯ, ರಾಜ್ಯದಲ್ಲಿ ಏನು ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಬಂಡಾಯ ಎದ್ದಂತಹ ಕಾಂಗ್ರೆಸ್ ಶಾಸಕರುಗಳಿಗೆ ಒಂದು ರೀತಿಯಲ್ಲಿ ಏನು ಡಿ ಕೆ ಶಿವಕುಮಾರ್ ಅವರು ಒಂದು ಖಡಕ್ ಆದಂತಹ ವಾರ್ನಿಂಗ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಸಚಿವ ಸ್ಥಾನ ಸಿಗದೆ ಒಂದು ಕಡೆ ಸಮಾಧಾನಗೊಂಡಿದ್ದಂತ ಹಿರಿಯ ನಾಯಕರುಗಳು ಕೂಡ ಇದ್ದಾರೆ. ಪ್ರಥಮ ಬಾರಿಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಆಕಾಂಕ್ಷಿಗಳಾಗಿದ್ದಂತವರು ಕೂಡ ಇದ್ದಾರೆ. ಆದ್ರೆ ಇವರೆಲ್ಲರೂ ಕೂಡ ಒಂದೇ ಏನಂತಂದ್ರೆ, ನಮಗೆ ಸಚಿವ ಸ್ಥಾನ ಕೈ ತಪ್ಪಿದೆ, ಒಂದು ಕ್ಷೇತ್ರ ಜಿಲ್ಲಾವಾರು ಕೂಡ ತಪ್ಪಿದೆ, ಸಮಾಜವಾದ ಏನು ಒಂದು ಸಮುದಾಯವಾರು ಕೂಡ ತಪ್ಪಿದೆ ಅನ್ನುವಂತ ಆಕ್ರೋಶ ಇಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಪ್ರತ್ಯೇಕವಾಗಿ ಹಲವೆಡೆ ಇಲ್ಲಿ ಕ್ಷೇತ್ರವಾರು ಇರ್ಬೋದು, ಜಿಲ್ಲಾವಾರು ಇರ್ಬೋದು, ಈ ಒಂದು ಪ್ರತಿಭಟನೆಗಳು ಕೂಡ ನಡೀತಾ ಇರುವಂತದ್ದು. ಎಲ್ಲೊಂದ್ ಕಡೆ ಬಿಸಿ ಮುಟ್ಟಿಸೋಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹಾಗೆ ಇನ್ನೊಂದು ವಿಚಾರ ಅಂತಂದ್ರೆ, ಒಂದು ಬ್ಲಾಕ್ ಮೇಲ್ ಪೊಲಿಟಿಕ್ಸ್ ಅಂತಾನೆ ಹೇಳ್ಬೋದು. ರಾಜೀನಾಮೆಯನ್ನ ಕೊಡ್ತೀವಿ, ಎಲ್ಲಾ ಒಂದು ಸರ್ಕಾರದಲ್ಲೂ ಇರುವಂತಹ ತೊಂದರೆ ಇದು. ಅಂತಂದ್ರೆ ಇಲ್ಲಿ ಸಚಿವ ಸ್ಥಾನ ಅಥವಾ ನಿರೀಕ್ಷಿತ ಸ್ಥಾನ ಸಿಗದ ಇದ್ದಂತ ಸಂದರ್ಭದಲ್ಲಿ ನಾವು ರಾಜೀನಾಮೆ ನೀಡ್ತೀವಿ ಅಂತ ಹೇಳುವಂತದ್ದು. ಅದೇ ರೀತಿ ಇಲ್ಲೂ ಕೂಡ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗ್ತಾ ಇರುವಂತದ್ದು 2ನೇ ಪಟ್ಟಿಗಾಗಿ ಬಹಳ ನಿರೀಕ್ಷೆ, 2ನೇ ಪಟ್ಟಿಯಲ್ಲಿ ಸ್ಥಾನ ಸಿಗುತ್ತೆ ಅಂತ ಬಹಳ ನಿರೀಕ್ಷೆ ಇಟ್ಕೊಂಡಿದ್ರು, ಅದ್ಯಾವುದು ಆಗಿಲ್ಲ. ಹೀಗಾಗಿ ರಾಜೀನಾಮೆ ನೀಡೋಕೆ ಈಗಾಗಲೇ 20ಕ್ಕೂ ಅಧಿಕ ಶಾಸಕರುಗಳು ಏನು ಒಂದು ಆಲೋಚನೆಯನ್ನ ನಡೆಸಿರುವಂತದ್ದು. ಹೀಗಾಗಿ ಅಲ್ಲಲ್ಲಿ ಸಭೆಗಳು ಕೂಡ ನಡೀತಾ ಇರುವಂತದ್ದು. ರಾಜೀನಾಮೆ ನೀಡೋಕೆ ಬಂದ್ರೆ ಅವರಿಗೆ ಸ್ವಲ್ಪ ಸಮಾಧಾನ ಮಾಡೋಕ್ ಪ್ರಯತ್ನ ಮಾಡಿ, ಆಗದೆ ಹೋದಂತ ಪಕ್ಷದಲ್ಲಿ ರಾಜೀನಾಮೆಯನ್ನ ಪಡ್ಕೊಳ್ಳಿ ಅಂತ ಹೇಳಿ ಇಲ್ಲಿ ಕಾಂಗ್ರೆಸ್ ಹೈಕಮಾಂಡೇ ಇಲ್ಲಿ ಸೂಚನೆಯನ್ನು ನೀಡಿರುವಂತದ್ದು. ಹೀಗಾಗ್ಲೇ ಏನು ಡಿ ಕೆ ಶಿವಕುಮಾರ್ ಅವರು ಕೂಡ ಈ ವಿಚಾರದಲ್ಲಿ ಖಡಕ್ ಆಗಿ ಒಂದು ನಿರ್ಧಾರಕ್ಕೆ ಬಂದಿರುವಂತದ್ದು. ಯಾರೇ ರಾಜೀನಾಮೆ ನೀಡೋಕ್ ಬಂದ್ರು ಕೂಡ ಅದನ್ನ ಅಂಗೀಕಾರ ಮಾಡ್ತೀನಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ತಿಳಿಸಿರುವಂತದ್ದು. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರ ಈ ಒಂದು ಖಡಕ್ ಎಚ್ಚರಿಕೆಯಿಂದ ಈಗಾಗಲೇ ಸ್ಥಾನ ಸಿಗದೆ ಏನು ಒಂದಷ್ಟು ಹೋರಾಟವನ್ನು ಮಾಡ್ಕೊಂಡಿದ್ದಾರೆ, ಒಂದಷ್ಟು ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಶಾಸಕರುಗಳು, ಹಿರಿಯ
ಶಾಸಕರುಗಳು ಎಲ್ಲರೂ ಕೂಡ ಅವರೆಲ್ಲರೂ ಕೂಡ ಈಗ ಸದ್ಯಕ್ಕೆ ಸಮಾಧಾನವಾಗಿ ಇರಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆಯೇ ಹೊರತು ಬೇರೆ ರೀತಿ ಬಂಡಾಯ ಹೇಳೋಕೆ ಪ್ರಯತ್ನ ಪಟ್ಟರು ಕೂಡ ಅದು ವರ್ಕೌಟ್ ಆಗಲ್ಲ ಅನ್ನುವಂತ ರೀತಿಯಲ್ಲಿ ಇಲ್ಲಿ ಪ್ರಾಜೆಕ್ಟ್ ಆಗ್ತಾ ಇರುವಂತದ್ದು. ಕಾವ್ಯ. ಎಸ್ ಜೋಯಲ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.